ಈಗಾಗಲೇ ಮನೆ ಮಾತು ಬಸವೇಶ್ವರ ಖಾನಾವಳಿ ಅಂತ ಹೇಳಿ ಬಾಂಬೆನಾಗೂ ಶುರು ಮಾಡ್ತಿದ್ದಾರೆ ಮೇಡಮ್. ಉತ್ತರ ಕರ್ನಾಟಕ ಇಳಕಲ್ ಸೀರೆ ಫೀಲ್. ನೋಡ್ಬೋದು ಎಲ್ಲ ಗರಿ ಗರಿಯಾಗಿ ಬಂದಿದೆ. ಹೌದೌದು, ಎಲ್ಲ ಬಾಳೆ ಎಲೆ ಊಟದಲ್ಲಿ ಬಾಳೆ ಎಲೆ ಮೇಲೆ ಬಿದ್ರೆ ಹೆಂಗಿರ್ತದೆ ಒಟ್ಟಿಗೆ ಅಮ್ಮ. ಇದ್ರ ರುಚಿನೇ ಬೇರೆ ಲೆವೆಲ್ ಇರ್ತದೆ. ಆಹಾ ಆಹಾ ಹಾ ನೋಡ್ರಿ, ಈ ಮೊಳಕೆ ಕಾಲ್ ಪಲ್ಯ ಒಳಗ ಹಾಕೊಂಡು ಈ ಮಡಿಕೆ ಕಾಳು ಮಾತ್ರ ನೀವು ಮಾಡಿದ ದಿನ ಬಂದಿದ್ರೆ ಅದೃಷ್ಟವಂತ. ಅದ್ಭುತ ಟೇಸ್ಟ್ ಇದೆ, ಹದ ಇದೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ನೀವು ಈ ಒಂದು ವಾತಾವರಣ ನೋಡಬೇಕು. ನಮ್ಮ ಹಳೆ ಕಾಲದ ಗಾಂಧಿ ಬಜಾರ್ ಅಲ್ಲ ಇದು. ಇದಕ್ಕೊಂದು ಹೊಸ ರೂಪ ಬಂದ್ಬಿಟ್ಟಿದೆ, ಹೊಸ ಮೆರುಗು. ಯಾವುದೋ ಹೊಸ ಲೋಕಕ್ಕೆ, ಹೊಸ ದೇಶಕ್ಕೆ ಬಂದಂಗೆ ಫೀಲಿಂಗ್ ಆಗ್ತಾ ಇದೆ. ಅದ್ಭುತ. ಸೊ ಈ ಅದ್ಭುತದ ಒಟ್ಟಿಗೆ ಇನ್ನೊಂದು ಅದ್ಭುತ ಬಂದ್ಬಿಟ್ಟಿದೆ ನೋಡಿ. ಬಸವೇಶ್ವರ ಖಾನಾವಳಿ 1963 ಹುಬ್ಬಳ್ಳಿಯ ಒರಿಜಿನಲ್ ಬಸವೇಶ್ವರ ಖಾನಾವಳಿ ಬ್ರಾಂಚ್ ಗಾಂಧಿ ಬಜಾರಲ್ಲಿ. ಬನ್ನಿ, ನಯನ್ ಮಾಲೀಕರಿರ್ತಾರೆ, ಮಾತಾಡ್ಸೋಣ. ಹೇಗೆ ಹುಬ್ಬಳ್ಳಿ ಸೊಗಡು ಇಲ್ಲಿದೆ ನೋಡೋಣ. ನಮ್ಗೆ ಯಾವ ರೆಸಿಪಿ ಸಿಗುತ್ತೆ ಇಲ್ಲಿ ಹುಬ್ಬಳ್ಳಿಯ ಖಾನಾವಳಿಯ ಒಂದು ಅಡುಗೆ, ಅದನ್ನು ನೋಡ್ಬಿಡೋಣ ಬನ್ನಿ. ಸರ್ ನಮಸ್ಕಾರ. ನಯನ್ ಅವರು ಮಾಲೀಕರು, ಥರ್ಡ್ ಜನರೇಷನ್, 3ನೇ ತಲೆಮಾರು ಇದು. ಬಸವೇಶ್ವರ ಖಾನಾವಳಿ ಅಂದ್ರೆ ಯಾರು ಗೊತ್ತಿಲ್ಲ. ಇವತ್ತಿನ ದಿನ ಹಂಗ್ ಮಾಡ್ಬಿಟ್ಟಿದ್ರು ಬ್ರ್ಯಾಂಡ್ ನೀವು. ನಿಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿರೋ ಒಂದು ಬ್ರ್ಯಾಂಡ್ ಇಮೇಜ್ ಇದು. ಅಥೆಂಟಿಕ್ ಹುಬ್ಬಳ್ಳಿ ಶೈಲಿಯ ರೊಟ್ಟಿ ಊಟ, ಬರೀ ಊಟ ಇಲ್ಲಿ, ಬರೀ ಊಟ ಸರ್, ಬಾಳೆಲೆ ಊಟ. ಅದ್ಭುತ. ಅನ್ಲಿಮಿಟೆಡ್ ಊಟ ನಮ್ ಚಾನಲ್ ಇದ್ದಿಲ್ಲ, ಎಸ್ಪೆಷಲಿ ಬಸವೇಶ್ವರ ಖಾನಾವಳಿ ನಾವು ಕಾಯ್ತಾ ಇದ್ವಿ. 1963 ಶುರು ಮಾಡಿರಿ ಸರ್. ಸರ್ ನೀವ್ ಹೇಳ್ಬೇಕು, ನಾನು ಹೇಳೋದಕ್ಕಿಂತ. ಹೆಂಗಿತ್ತು ಸರ್ ನಿಮ್ ಪಯಣ? ಆಕ್ಚುಲಿ ನಾವು ಥರ್ಡ್ ಜನರೇಷನ್ ಈ ಹೋಟೆಲ್ ರನ್ ಮಾಡೋದು. ಫಸ್ಟ್ 1963 ನಮ್ಮ ಗ್ರ್ಯಾಂಡ್ ಫಾದರ್ ಧಾರವಾಡಲ್ಲಿ ಒಂದು ಸ್ಮಾಲ್ ಮೆಸ್ ಆಗಿ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಸ್ಟೂಡೆಂಟ್ಸಿಗೆ ಅಫೋರ್ಡೆಬಲ್ ಮೀಲ್ಸ್ ಸಿಗಲಿ ಅಂತ. ಅಲ್ಲೇ ಫೇಮಸ್ ಆಗಿ ಒಂದು ಕಮರ್ಷಿಯಲ್ ಮಾರ್ಕೆಟ್ ಅಲ್ಲಿ ಒಂದು ಸ್ಮಾಲ್ ಖಾನಾವಳಿ ಓಪನ್ ಮಾಡಿ ಅಲ್ಲಿ ಪ್ರಸಿದ್ಧ ಆಗಿ ಧಾರವಾಡಲ್ಲಿ ಫಸ್ಟ್. ಯಾವ ಏರಿಯಾ ಸರ್? ಸಂಗಮ್ ಸರ್ಕಲ್ ಕಡೆ ಇದೆ. ಸಂಗಮ್ ಸರ್ಕಲ್ ಅಲ್ಲ, ಅಲ್ಲಿ ಓಪನ್ ಮಾಡಿ ಆಮೇಲೆ ಚೆನ್ನಮ್ಮ ಹುಬ್ಳಿ ಎಂಟರ್ ಆದ ಫಸ್ಟ್ ಬ್ರಾಂಚ್ ಚೆನ್ನಮ್ಮ ಸರ್ಕಲ್ ಅಲ್ಲಿ ಓಪನ್ ಮಾಡಿ ಈಗ 7-8 ಬ್ರಾಂಚಸ್ ಆಗಿದೆ ಸರ್ ಹುಬ್ಳಿ. ಕರೆಕ್ಟ್. ಆಮೇಲೆ ಈಗ ಬೆಂಗಳೂರಿಗೆ ಬಂದು ಒಂದು 7-8 ಇಯರ್ಸ್ ಆಯ್ತು ಸರ್. ಫಸ್ಟ್ ಬ್ರಾಂಚ್ ಆನಂದರ ಸರ್ಕಲ್ ಇದೆ. ಈಗ ಒಂದು 7 ಬ್ರಾಂಚ್ ಆಗಿದೆ ಸರ್ ನಮ್ಮ ಫುಲ್ ಫ್ಯಾಮಿಲಿ. ಸೊ ಇವತ್ತು ನಾವು ಕೂತ್ಕೊಳ್ಳೋ ಜಾಗ ಬಸವನಗುಡಿ. ಬಸವನಗುಡಿ ಅಂತ ತಕ್ಷಣ ನಮಗೆ ಒಂದು ಹೆರಿಟೇಜ್ ಫೀಲ್ ಬರ್ತದೆ. ಬ್ಯಾಂಗ್ಳೂರ್ ಹೆರಿಟೇಜ್ ಫೀಲ್ ಬರ್ತದೆ. ಅಂತದ್ರಲ್ಲಿ ಒಂದು ಹೆರಿಟೇಜ್ ಫೀಲ್ ಬರೋ ಒಂದು ಹೋಟೆಲ್ ಇದು. ಸರ್ ಇನ್ನೊಂದು ಹೇಳ್ಬೇಕು ನಾನು, ನೀವು ಅದೇ ಚೆನ್ನಮ್ಮ ಸರ್ಕಲ್ ಅಂತ ಹೇಳಿರಲ್ಲ, ಅವಾಗ ಶೂಟಿಂಗ್ ಆಗಿರೋದು ಯಾವ ಹಾಡು ಅಂದ್ರೆ ಹುಟ್ಟಿದರೆ ಬಹಳ ಫೇಮಸ್. ಸೊ ಆ ಹಾಡಲ್ಲಿ ಕಾಮತ್ ಹೋಟೆಲ್ ಕಾಣುತ್ತೆ. ಅದೇ ಬಿಲ್ಡಿಂಗ್ ಅಲ್ಲಿ ನಿಮ್ಮ ಹೋಟೆಲ್. ಅದೇ ಕಾಮತ್ ಹೋಟೆಲ್ ಮೇಲ್ಗೆ ಬಸವೇಶ್ವರ ಖಾನಾವಳಿ ಹುಬ್ಳಿಯಲ್ಲಿ. ಆ ಹಾಡಲ್ಲಿ ನೋಡ್ಬೋದು ನಾವು. ಇವತ್ತು ಬಸವನಗುಡಿಯಲ್ಲಿ ಇದೆ 3 ಫ್ಲೋರ್ ಅಲ್ಲ? ಒಂದೊಂದೇ ಫ್ಲೋರ್ ಪರಿಚಯ ಮಾಡಿಸಿ ಬನ್ನಿ ಸರ್. ಆಮೇಲೆ ನಿಮ್ ಪೇರೆಂಟ್ಸ್ ಅಂದ್ರೆ ಸೆಕೆಂಡ್ ಜನರೇಷನ್ ಅವರು, ಅವ್ರನ್ನು ಭೇಟಿ ಮಾಡ್ಸೋಣ ಸರ್. ನಿಮ್ ಪೇರೆಂಟ್ಸ್ ಇವರು ಸೆಕೆಂಡ್ ಜನರೇಷನ್. ಹೌದು ಸರ್, ಸೆಕೆಂಡ್ ಸರ್. ಫಾದರ್ ಸರ್ ಪ್ರಭು ಅವರು, ಶೈಲಾ ಮೇಡಮ್. ನಿಮ್ಗೆ ಆಕ್ಚುಲಿ ಧನ್ಯವಾದ ಹೇಳ್ಬೇಕು ನಾವು. ಯಾಕಂದ್ರೆ ಅಲ್ಲಿ ನಾವು ಎಲ್ಲರೂ ಹುಬ್ಳಿಗೆ ಹೋಗಿ ತಿನ್ನಕ್ ಆಗಲ್ಲ, ಇವೆಲ್ಲ ರುಚಿಗಳು ಟೇಸ್ಟ್ ಮಾಡಕ್ ಆಗಲ್ಲ. ಇಲ್ಲಿ ಬಂದು ಪರಿಚಯ ಮಾಡ್ತಿರಲ್ಲ ನೀವು, ದೊಡ್ಡ ಕೆಲಸ ಇದು. ಈಗಾಗಲೇ ಮನೆ ಮಾತು ಬಸವೇಶ್ವರ ಖಾನಾವಳಿ ಅಂತ ಹೇಳಿ ಬಾಂಬೆನಾಗೂ ಶುರು ಮಾಡ್ತಿದ್ದಾರೆ ಮೇಡಮ್. ವಾಶಿ, ಮುಂಬೈ ವಾಶಿಯಲ್ಲಿ ಹೊಸ ಬ್ರಾಂಚ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು 1-2 ಮಂತ್ಸ್ ಒಳಗೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ, ಅಲ್ಲಿ ಹೋಗಿ ಮಾಡೋಣ ವಿಡಿಯೋ, ಬರ್ತೀವಿ. ಧನ್ಯವಾದ, ಒಳ್ಳೇದಾಗ್ಲಿ ಸರ್. ಇವಾಗ ಇದು ಎಷ್ಟೇ ಫ್ಲೋರ್? ಏನ್ ಇಲ್ಲಿಂದ ಶುರು ಮಾಡೋಣ? ಇದು ಫಸ್ಟ್ ಫ್ಲೋರ್ ಸರ್. ಇದು ಫಸ್ಟ್ ಫ್ಲೋರ್. ಇದು ನಾನ್ ಎಸಿ. ಇದು ಓಪನ್ ಇರೋದು. ಓಪನ್ ಏರ್ ನೋಡಿ. ಬಸವನಗುಡಿ ಎಲ್ಲಾ ಸ್ಟ್ರೀಟ್ಸ್ ನೋಡ್ಕೊಂತ ಎಂಜಾಯ್ ಮಾಡ್ಬೋದು ಇಲ್ಲಿ. ನೋಡಿ ಚೆನ್ನಾಗಿದೆ, ಎಲ್ಲ ಥೀಮ್ ಎಲ್ಲ ಚೆನ್ನಾಗಿದೆ ಮೇಲೆ. ಸರ್ ಅಲ್ಲ, ಎಲಿಫೆಂಟ್ ಥೀಮ್ ಅಲ್ಲಿ ಮಾಡಿದೀವಿ ಸರ್.
ಈ ಪಿಲ್ಲರ್ಸ್ ಎಲ್ಲ ಹಾ. ಚೆಟ್ಟಿನಾಡಿಂದ ತಂದು ಒಂಟೆ ಉತ್ತರ ಕರ್ನಾಟಕ ಮನೆ ಹಳೆ ಹಳ್ಳಿ ಮನೆ ಟೈಪ್ ಫೀಲ್ ಕೊಟ್ಟಿದ್ರು. ಚೆಟ್ಟಿನಾಡು ಪಿಲ್ಲರ್ಸ್. ಎಸ್ ಎಸ್. ಇವಾಗ 2ನೇ ಫ್ಲೋರಿಗೆ ಬಂದ್ವಿ. 2ನೇ ಫ್ಲೋರ್ ಸರ್. ಇದೇನ್ ಸರ್ ಥೀಮ್? ಇದು ಪೂರಾ AC ಸರ್ವಿಸ್ ಕೊಡುತ್ತೆ ಸರ್. AC ಹಾಲ್. ಇದೊಂದು ಉತ್ತರ ಕರ್ನಾಟಕ ಸ್ಟೈಲ್ ಇಳಕಲ್ ಸೀರಿ ಥೀಮ್ ಅಲ್ಲಿ ಒಂದು ಡಿಸೈನ್ ಮಾಡಿದ್ವಿ ಸರ್. ರೂಫ್ ವಾಲ್ ಪೇಪರ್ ಒಂದ್ ಟೈಪ್ ಉತ್ತರ ಕರ್ನಾಟಕ ಟಚ್ ಬರ್ಲಿ ಅಂತ ನೋಡ್ರಿ. ಉತ್ತರ ಕರ್ನಾಟಕ ಇಳಕಲ್ ಸೀರೆ ಫೀಲ್ ಕುತ್ಕೊಂಡಾಗ. ಆಮೇಲೆ ಇದೆಲ್ಲ ನಾವು ಪ್ಲಾನ್ ಮಾಡಿ ಡಿಸೈನ್ ಮಾಡಿದ್ದು. ಇವತ್ತಿನ ನೋಡಿ 3ನೇ ಜನರೇಷನ್ಗೆ ಐಡಿಯಾ ಬಂದಿದೆ ನೋಡಿ. ಬಸವೇಶ್ವರ ಖಾನಾವಳಿಯ ಹರ್ಷ್ ಅವರು ನಾವಾಗ್ಲೇ ಹೇಳಿದ್ವಿ, ಇವತ್ತು ತಮಗೆ ತೋರಿಸಿದ್ವಿ. ಇವತ್ತು ಮಡಕೆ ಪಲ್ಯ ಅಂದ್ರಿ. ಹೌದು ಸರ್. ಸೊ ಅದ್ರ ಬಗ್ಗೆ ಹೇಳ್ಬೇಕು. ಎಲ್ಲ ಹುಬ್ಳಿದ ಇದು ಎಲ್ಲ ರೆಸಿಪಿ ಇದು ಆಗ್ಲಿ ಇಂಗ್ರೀಡಿಯೆಂಟ್ಸ್ ಪ್ರತಿಯೊಂದು ಸರ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಎಲ್ಲ ಹುಬ್ಳಿದೆ ಸರ್. ರಾ ಮಟೀರಿಯಲ್ ಆಗಲಿ, ಉಪ್ಪು, ಹುಳಿ, ಖಾರ ಪ್ರತಿಯೊಂದು ಸರ್ ಎಲ್ಲ ಹುಬ್ಳಿಯಿಂದ ಔಟ್ಸೋರ್ಸ್ ಮಾಡಿರ್ತೀವಿ. ಎಲ್ಲ ಹ್ಯಾಂಡ್ ಪಿಕ್ಡ್ ಇರುತ್ತೆ. ಪ್ರತಿಯೊಂದು ಅಲ್ಲಿಂದಾನೇ ತಗೊಂಡ್ ಬಂದ್ ಮಾಡ್ತೀವಿ ಸರ್. ಹಂಗಾಗಿ ನಾವು ಅದ್ರ ಸಲುವಾಗಿ ನಾವು ಅಥೆಂಟಿಕ್ ಆಗಿ ಕೊಡ್ಬೋದು ಸರ್ ಬೆಂಗಳೂರಲ್ಲಿ. ನಾವು ಆಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಅದೇ ಅಲ್ಲ. ಹೌದು ಸರ್. ಈ ಹುಬ್ಳಿ ರುಚಿಯಲ್ಲಿ ಬರ್ಬೇಕಾದ್ರೆ ಹುಬ್ಳಿದೇ ಇರಬೇಕಲ್ಲ. ಮಡಕೆ ಕಾಳು ಮೊದಲು ಮಾಡಿ. ಹೌದು ಸರ್. ಹೌದು ಇಲ್ಲಿ ನೋಡ್ರಿ, ಇದು ಮಡಕೆ ಕಾಳು ಸರ್. ಇದು ನಾವು 1 ಡೇ ಬಿಫೋರ್ ಸೋಕ್ ಮಾಡಿರ್ತೀವಿ. ಆಮೇಲೆ ತೆಗೆದ್ಬಿಟ್ಟು ಅದನ್ನ ಸ್ಪ್ರೌಟ್ ಬರಕ್ಕಂತ ಬಿಟ್ಟಿರ್ತೀವಿ. 1 ಡೇ ಆದ್ಮೇಲೆ ನೀವು ನೋಡ್ಬೋದು ಎಲ್ಲ ಸ್ಪ್ರೌಟ್ಸ್ ಬಂದಿದೆ. ಕರೆಕ್ಟ್. ಒಂದಿನ ನಂತರದ್ದು ಇದು. ಹೌದು ಸರ್. ಸೊ ಇವಾಗ ಇದು ಎಷ್ಟು ಕೆಜಿ ಇದೆ ಸರ್? ಇದೊಂದು 2.5 kg ಇದೆ ಸರ್. ಇವಾಗ 2.5 kg ಇದೆ. ನಾವು ಕಂಟಿನ್ಯೂ ಬ್ಯಾಚ್ ವೈಸ್ ಮಾಡ್ತಾ ಇರ್ತೀವಿ ಸರ್ ಹೋಟೆಲಲ್ಲಿ. ಯಾಕಂದ್ರೆ ಕಸ್ಟಮರ್ ನಾವು ಕಂಟಿನ್ಯೂ ಬಿಸಿಯಾಗಿ ಕೊಡ್ಬೇಕಂತ ಹೇಳಿ ಬ್ಯಾಚ್ ವೈಸ್ ಮಾಡ್ತಾ ಇರ್ತೀವಿ. ಇದೊಂದು 50 ಜನಕ್ಕೆ ಆಗ್ಬೋದು ಸರ್. ಇದು 50 ಜನಕ್ಕೆ ಆಗೋಷ್ಟು ಒಂದು ಬ್ಯಾಚ್. ಹೌದು ಸರ್. ಇವತ್ತು ನಾವು ಭಾನುವಾರ ಬಂದಿದೀವಿ. ಫುಲ್ ರಶ್ ಇರುತ್ತೆ ಹೋಟೆಲ್. ಅದು ಬಸವನಗುಡಿ ಅಂದ್ರೆ ಗಾಂಧಿ ಬಜಾರ್ ಹೇಳ್ಬೇಕಾ. ಸೊ ಅವತ್ತು ಒಂದು ಬ್ಯಾಚ್ ತೋರಿಸ್ಬಿಡೋಣ. ಹೌದು ಸರ್. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಅಳ್ತಿ ಹೇಳ್ಬಿಡಿ. ಇದೊಂದು 2.5 kg ಮಡಿಕೆ ಇದೆ ಸರ್. ಕೊತ್ತಂಬರಿ ಸರ್, ಆಮೇಲೆ ಗ್ರೀನ್ ಪೀಸ್ ವಟಾಣಿ, ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಆಮೇಲೆ ಬಟರ್ ಸರ್, ಇದು ಕೊಬ್ಬರಿ ಸುಸ್ಲಾ, ಇದು ಶೇಂಗಾ ಬೀಜ, ಆಮೇಲೆ ಇದು ಕರಿಬೇವು, ಇದು ಹುಣಸೆಹಣ್ಣು ಸಿರಪ್, ಸಕ್ಕರೆ, ಅರಿಶಿನ ಪುಡಿ, ಆಮೇಲೆ ಸಾಸಿವೆ ಜೀರೆ ಮಿಕ್ಸ್ ಇದೆ ಸರ್. ಆಮೇಲೆ ಇದು ಗಾರ್ಲಿಕ್, ಆಮೇಲೆ ಇದು ಹಸಿಮೆಣಸಿನಕಾಯಿ ಇದು ಮಾಡ್ಕೊಂಡಿದೆ ಸರ್. ಆ ಥರ ಜಜ್ಜಿರ್ಬೇಕಾದ್ರೆ. ಹೌದು ಸರ್. ಸ್ವಲ್ಪ ಇಷ್ಟು ಇಂಗ್ರೀಡಿಯೆಂಟ್ಸ್ ತೋರಿಸಿರಿ ಇವಾಗ. ಹಾಂ ಸರ್. ಇವಾಗ ಶುರು ಮಾಡ್ಬೇಕಾದ್ರೆ ನೀವು ಅಳ್ತಿ ಹೇಳ್ತಾ ಹಾಕ್ಬಿಡಿ ಎಲ್ಲ. ಎಸ್ ಸರ್, ಡೆಫಿನೆಟ್ಲಿ ಸರ್. ಇವಾಗ ಪಾತ್ರೆ ಕಾದಿದೆ, ಸ್ಟಾರ್ಟ್ ಮಾಡೋಣ ಸರ್. ಫಸ್ಟ್ ಇವಾಗ ಇದು ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್. ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತೀರಿ? ಹಾಂ ಸರ್. ಎಷ್ಟು ಎಣ್ಣೆ ಸರ್? ಸರ್ ಒಂದು 100 ml. 100 ml ಎಣ್ಣೆ ಫಸ್ಟ್. ಇವಾಗ ನೆಕ್ಸ್ಟ್ ಹಾಕೋದು ನಾವು ಸಾಸಿವೆ ಜೀರಿಗೆ ಇದೆ, ನೀವು ನೋಡ್ಬೋದು. ಎಷ್ಟು ಸರ್ ಅದು? ಸರ್ ಇದೊಂದು 20 grams ಸಾಕಾಗುತ್ತೆ. ನೆಕ್ಸ್ಟ್ ಕರಿಬೇವು ಸರ್. ಒಂದು 20 grams ಸಾಕಾಗುತ್ತೆ ಸರ್. ಇದು ಬೆಳ್ಳುಳ್ಳಿ ಸರ್. ಇದೊಂದು 1 ಹಿಡಿ ಸರ್. ಒಂದೂವರೆ ಹಿಡಿ ಸಾಕಾಗುತ್ತೆ. 1.5 ಹಿಡಿ. ಸರ್ ಪ್ರತಿದಿನ ನೀವೇ ಮಾಡ್ತೀರಿ? ಹೌದು ಸರ್. ಎಲ್ಲ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸೇ ಮಾಡ್ತಾರೆ ಸರ್. ನಮ್ಮ ಫಾದರ್, ಗ್ರ್ಯಾಂಡ್ ಫಾದರ್ ಎಲ್ಲರೂ ಮಾಡ್ತಾ ಇದ್ರು. ನಾವು ಇದು ಮಾಡ್ತೀವಿ ಸರ್. ಎಲ್ಲ ಹುಬ್ಳಿಯಿಂದ ಕಲ್ತಿದ್ದೀರಿ? ಹೌದು ಸರ್. ಸರ್ ಮೆಣಸಿನ್ಕಾಯಿ 1-2 ಹಿಡಿ ಸರ್. ಜಜ್ಜಿರೋ ಮೆಣಸಿನ್ಕಾಯಿ 2 ಹಿಡಿ. 2.5. ಓಕೆ. ಮಡಿಕೆ ಕಾಳು, ಬಸವೇಶ್ವರ ಖಾನಾವಳಿ. ಸೊ ನೆಕ್ಸ್ಟ್ ಮಡಿಕೆ ಕಾಳಿಗೆ ಮೇನ್ ಟೇಸ್ಟ್ ಕೊಡೋದಂದ್ರೆ ಇದೇ ಐಟಮ್. ಈರುಳ್ಳಿ ಚೆನ್ನಾಗಿ ಬೇಂದ್ರೆ ಕರೆಕ್ಟಾಗಿ ಟೇಸ್ಟ್ ಬರುತ್ತೆ. ಹೌದು. ಈರುಳ್ಳಿ ಮೊದಲು ಮಾಡಿ ಹುಬ್ಳಿಯಿಂದ ತರಿಸ್ತೀರಿ? ಹೌದು ಸರ್. ಅಲ್ಲ? ಹೌದು ಸರ್. ಜವಾರಿ. ಹೌದು ಸರ್. ಇದು ಒಂದು 2.5-3 kg ಬೇಕಾಗುತ್ತೆ ಸರ್. ಏನು ಈರುಳ್ಳಿನೇ ಸರ್. ಟೇಸ್ಟ್ ಕೊಡೋದಂದ್ರೆ ಈರುಳ್ಳಿನೇ. 2.5-3 kg ಉಳ್ಳಾಗಡ್ಡಿ. ಪ್ರತಿದಿನ ಹೆಂಗ್ ಬೆಳಿತೀರಿ ನೀವು? ಹೌದು ಹೌದು ಸರ್. ಪ್ರತಿಯೊಂದು ಇದಕ್ಕೆ ಪಾತ್ರೆಗಳಿಗೆ. ಇದು ಕಸ್ತೂರಿ ಮೆಂತೆ ಏನು ಜಾಸ್ತಿ ಮಾಡಿ ಸರ್, ರುಚಿಗೆ ತಕ್ಕಷ್ಟು. ಒಂದು 5 ಗ್ರಾಮ್ ಸಾಕಾಗುತ್ತೆ. ಹೌದಾ? ಹಾಂ ಸರ್. ಸ್ವಲ್ಪ ಏನು ಬೇಯಕ್ಕೆ ಬಿಡ್ಬೇಕು ಸರ್. ಇವಾಗ ಇನಿಷಿಯಲಿ 1 ಮುಟ್ಟಿಗೆ ಅಷ್ಟು ಕಳ್ಳುಪ್ಪು ಹಾಕ್ತಾ ಇದ್ದೇನೆ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗೋವರೆಗೂ ನಾವು ವೇಟ್ ಮಾಡಬೇಕು, ಬೇಯಿಸ್ಬೇಕು ಅದನ್ನ. ನೋಡ್ತಾ ಇರುವ ಸ್ಲೋ ಆಗ್ತಾ ಇದೆ.
ಸೊ ಅರಿಶಿನ ಪುಡಿ ಹಾಕ್ತಾ ಇದೀವಿ. ಹಾ ಇದು 1 ರಿಂದ 1.5 ಸ್ಪೂನ್ ಬೇಕಾಗುತ್ತೆ. ಓಕೆ. ಇವಾಗ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಹಾಕ್ಬೇಕು. ಇಷ್ಟ ಬೆಸ್ಟ್ ಬೆಂದು ಸಾಕಲ್ರಿ ಸರ್? ಹಾ ಸರ್, ಇಷ್ಟ ಸಾಕು. ಬೆಂದಿದೆ ಈಗ. ಮೇನ್ ಇಂಗ್ರೀಡಿಯೆಂಟ್ ಬಂದು ಮಡಕೆ ಕಾಳು ಸರ್. 2.5 kg. ಹಾ ಸರ್, ಫುಲ್ ಹಾಕ್ಬಿಡ್ತೀನಿ. ಸರ್ ಇವಾಗ ಒಂದು ಅರ್ಧ kg ಅಷ್ಟು ಟೊಮೆಟೊ. ಹಾ ಸೊ ಒಂದು 2 ಕಪ್ಪು ಹುಣಸೆ ಹುಳಿ, ಸ್ವಲ್ಪ ಕೊತ್ತಂಬರಿ 1 ಹಿಡಿ ಅಷ್ಟು, 1 ಹಿಡಿಯಷ್ಟು ಕೊತ್ತಂಬರಿ ಅಲ್ಲ? ಹಾ ಸರ್. ಸರ್ ಒಂದು 2 ಸ್ಪೂನ್ ಸಕ್ಕರೆ. ಸರ್ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸೊ 2 ಉಟ್ಟಿಗೆ ಅಷ್ಟು ವಟಾಣಿ, 2 ರಿಂದ 3. ಸೊ ಒಂದು 3 ಮುಟ್ಟಿಗೆ ಅಷ್ಟು ಫ್ರೈಡ್ ಶೇಂಗಾ. 3 ಹಿಡಿ. 3 ಹಿಡಿ ಸರ್. ಒಂದು 10 ರಿಂದ 15 ನಿಮಿಷ ಬೇಯಕ್ಕೆ ಬಿಡ್ಬೇಕು ಸರ್. ಇವಾಗ ಹಂಗೆ ಬೇಕು ಬಿಡುವಾಗ? ಹಾ, ಮೇಲೆ ಮೇಲೆ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡ್ಬೇಕು ಸರ್. ಮುಚ್ಬಿಡೋಣ? ಹಾ ಸರ್. ಸರ್ ಇವಾಗ ಲಾಸ್ಟ್ ಐಟಮ್ ಫಿನಿಶಿಂಗ್ ಬರೋಣ. ಹಾ 10 ನಿಮಿಷ ಆಯ್ತು ಸರ್. 10 ನಿಮಿಷ ಆಯ್ತು ಇದು. ಇವಾಗ ನೋಡ್ಬೋದು ಸರ್, ಎಲ್ಲ ಬೆಂದಿದೆ. ನೋಡ್ಬೋದು ಎಲ್ಲ ಗರಿ ಗರಿಯಾಗಿ ಬಂದಿದೆ. ಹೌದೌದು. ಎಲ್ಲ ಬಾಳೆ ಎಲೆ ಊಟದಲ್ಲಿ ಬಾಳೆ ಎಲೆ ಮೇಲೆ ಬಿದ್ರೆ ಹೆಂಗಿರುತ್ತೆ? ಕೊತ್ತಂಬರಿ ಗಾರ್ನಿಶಿಂಗ್. ಹಾ ಸರ್, ಗಾರ್ನಿಶ್ ಮಾಡಕ್ಕಷ್ಟೇ. ಒಂದು ಸ್ವಲ್ಪ ಬೆಣ್ಣೆ ಸರ್, ಒಂದು 2 ಸ್ಪೂನ್ಸ್ ಅಷ್ಟೇ. ಮತ್ತು ಕಾಯಿ ತುರಿದು ಸುಸ್ಲಾ ಅಂತೇವೆ ನಾವು. ಅರ್ಧ ಕಾಯಿ ಒಳಗೆ ಒಂದು ಸ್ವಲ್ಪ ತೊಗೊಂಡ್ರಿ. ಹೌದು ಸರ್. ಎಲ್ಲ ಐಟಮ್ ಕಂಪ್ಲೀಟ್ ಆಗಿದೆ ಸರ್. ಲಾಸ್ಟ್ ಒಂದ್ಸ ಕಲಿಸ್ಬಿಟ್ರೆ ಮುಗಿದು ಹೋಗುತ್ತೆ, ಐಟಮ್ ಕಂಪ್ಲೀಟ್ ಆಗುತ್ತೆ. ನೋಡಿ ಸರ್, ಮಡಿಕೆ ಕಾಳು ಪಲ್ಯ, ಹುಬ್ಬಳ್ಳಿ ಬಸವೇಶ್ವರ ಖಾನಾವಳಿ ಶೈಲಿ ರೊಟ್ಟಿ ಒಟ್ಟಿಗೆ ಇದ್ರ ರುಚಿನೇ ಬೇರೆ ಲೆವೆಲ್ ಇರ್ತದೆ. ಆಹಾ ಸೂಪರ್. ಹರ್ಷ ಅವರ ನೋಡಿ, ಮೊಳಕೆ ಕಾಳನ್ನ ಟೇಸ್ಟ್ ಮಾಡಿ ಹೇಳೋದು ಸಮಯ. ಆಹಾ ಹಾ ಹಾ ನೋಡ್ರಿ, ಮಡಿಕೆ ಕಾಳು ಹಿಂಗಿರ್ಬೇಕು. ಒಂದು ಬೆಣ್ಣೆ, ಸೊ ಬೆಣ್ಣೆನ ಸವರ್ಕೊಳ್ಬೇಕು. ಬನ್ರಿ ಸವರೋಣ. ಸವರ್ಕೊಂಡು ಬಿಸಿ ಬಿಸಿ ರೊಟ್ಟಿ ರೀ, ಆಗ್ಲೇ ಬಡಿತಿದ್ರಲ್ಲ ಎಲ್ಲ ತೋರಿಸಿದೆ. ಈ ಮೊಳಕೆ ಕಾಳು ಪಲ್ಯ ಒಳಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ಬಿಡ್ಲ. ಇದು ಒಂದನ್ನ ಟೇಸ್ಟ್ ಮಾಡಕ್ಕೆ ನಾನು ಎಲ್ಲ ತುಂಬಿಕೊಂಡಿಲ್ಲ ಎಲೆ ಮೇಲೆ. ಇದು ಒಂದೇ ಮೇಲೆ ನಮ್ಗೆ ಬಸವೇಶ್ವರ ಖಾನಾವಳಿದು ರೊಟ್ಟಿ ಊಟ ಜಬರ್ದಸ್ತು. ಈ ಥರ ಮಡಿಕೆಕಾಳು ಪಲ್ಯ, ಬದನೆಕಾಯಿ ಪಲ್ಯ ಆ ತಟ್ಟೆ ತುಂಬ ತುಂಬ್ತಾರಲ್ಲ, ಅದರಿಂದ ಆ ಮೆರುಗು. ಈ ಮಡಿಕೆಕಾಳು ಮಾತ್ರ ನೀವು ಮಾಡಿದ ದಿನ ಬಂದಿದ್ರೆ ಅದೃಷ್ಟವಂತರು. ಅದ್ಭುತ ಟೇಸ್ಟ್ ಇದೆ, ಹದ ಇದೆ, ಆ ರುಚಿ ಹೆಂಗಿದ್ರಿ. ಆಹಾ ಹರ್ಷ ಅವ್ರು ಮಾಡಿದ ರೀತಿ ಸೂಪರ್. ಮಡಿಕೆ ಕಾಳು ಪಲ್ಯ ರೆಸಿಪಿ ತೋರಿಸಿನಿ. ಅದು ಡ್ರೈ ಆಗಿರ್ತದೆ, ಅದರದ್ದೇ ಮಜಾನೇ ಬೇರೆ. ಅಣ್ಣವ್ರ ಹಾಡು ಶುರು ಆಗ್ತದೆ, ಅದ್ರೊಟ್ಟಿಗೆ ಸವಿತಾ ಇರೋಣ. ಬಂತು ಹಾಡು, ನಾವು ಹಾಡು ಕೇಳ್ತಾ ಬೇರೆ ತುಂಬ ಊಟ. ಬಸವೇಶ್ವರ ಖಾನಾವಳಿ ಅಪ್ಪಟ ಒರಿಜಿನಲ್ ಊಟ. ಸೌದ್ ಹೋಗ್ತೀವಿ, ಮುಂದಿನ ಹಚ್ಕ ಮತ್ತೆ ಸಿಗೋಣ. ನಮಸ್ಕಾರ. ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ, ಮನೆ ಮನೆ ರಸದೂಟ.
ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.